ಹರೇ ಕೃಷ್ಣ ಫ್ರೆಂಡ್ಸ್, ಒಂದು ಗ್ಲಾಸ್ ಟಿನ್ನಿಗೆ ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಐಸಿಂಗ್ ಶುಗರ್ ಪೌಡರ್ ಹಾಕಿ ಡಸ್ಟ್ ಮಾಡ್ಕೋಬೇಕು. ಡಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಟಿನ್ನ. ಒಂದು ಬೌಲಿಗೆ 2.5 ಸ್ಪೂನು ಜೆಲಿಟಿನ್ ಪೌಡರ್ ಹಾಕ್ಬೇಕು. ಅದು ವೆಜ್ ಜೆಲಿಟಿನ್ ಪೌಡರ್ ಸಿಗುತ್ತೆ, ಅದು ಯೂಸ್ ಮಾಡಿದ್ವಿ ನಾವು, ಆನ್ಲೈನ್ ಅಲ್ಲಿ ಸಿಗುತ್ತೆ. 6 ಟೇಬಲ್ ಸ್ಪೂನ್ಸ್ ವಾಟರ್ ಹಾಕ್ಬೇಕು. ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇದು ನಾವು ಯೂಸ್ ಮಾಡಿರೋದು ವೆಜ್ದು, ಇಲ್ಲೇ ಲೋಕಲ್ ಶಾಪ್ ಇಂದ ತಗೊಂಡಿದ್ದೀವಿ. ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ. ಒಂದು ಪ್ಯಾನ್ ಅಲ್ಲಿ 1 ಕಪ್ ಶುಗರ್ ಹಾಕೊಳ್ಳಿ. ಸಿಕ್ಸ್ ಟೇಬಲ್ ಸ್ಪೂನ್ಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಸಕ್ಕರೆ ನೀರು ಹಾಕಿದ್ಮೇಲೆ ಸ್ಟವ್ ಮೇಲೆ ಇಟ್ಕೊಳ್ಳಿ. ಅದು ಉಂಡೆ ಪಕ್ಕದ ಬರೋ ತನಕ ತಿರುಗಿಸ್ತಾ ಇರ್ಬೇಕು. ಸ್ವಲ್ಪ ಒಂದು 4 ಡ್ರಾಪ್ಸ್ ಅಷ್ಟು ಲೆಮನ್ ಜ್ಯೂಸ್ ಹಾಕೊಳ್ಳಿ. ಈ ತರ ಬಂದಾಗೆ ಬೌಲಲ್ಲಿ ವಾಟರ್ ಹಾಕಿ ಬೌಲಲ್ಲಿ ಈ ತರ ಉಂಡೆ ಪಕ್ಕ ಬರ್ಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಆ ತರ ಬಾಲ್ ಹಾಕ್ಬೇಕು. ಬಾಲ್ ತರ ಅಷ್ಟು ಬಂದ್ರೆ ಸಾಕು. ಜೆಲಿಟಿನ್ ಮಿಕ್ಸ್ ಮಾಡಿರೋದು ಹಾಕಿ 1-2 ಸೆಕೆಂಡ್ ಬಿಟ್ಟು ಆಫ್ ಮಾಡ್ಕೋಬೇಕು ಫ್ಲೇಮ್. ಅದು ಮಿಕ್ಸ್ ಮಾಡಿದ ತಕ್ಷಣ ಬೇಗ ಬ್ಲೆಂಡಿಂಗ್ ಮಾಡ್ಕೋಬೇಕು. ಕೂಲಾಗಕ್ಕೆ ಬಿಡಬಾರ್ದು, ಅದು ಸಿಹಿ ಇದ್ದಾಗೆ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. 10 ಮಿನಿಟ್ಸ್ ಹಂಗಾಗುತ್ತೆ ಬೀಟ್ ಮಾಡೋ ಅಷ್ಟೊತ್ತಿಗೆ. ಬೇರೆ ಬೌಲಿಗೆ ಹಾಕಿ ಬೀಟ್ ಮಾಡ್ಕೋಬೇಕು. ಬೇಗ ಬೀಟ್ ಮಾಡ್ಕೋಬೇಕು. ಹೈ ಸ್ಪೀಡಲ್ಲೇ ಮಾಡ್ಕೋಬೇಕು. 15 to 20 ಮಿನಿಟ್ಸ್ ಆಗುತ್ತೆ ಬೀಟ್ ಆಗೋಕ್ಕೆ. ಈ ಥರ ಆದ ತಕ್ಷಣ ಸ್ವಲ್ಪ ಸ್ಟಾಪ್ ಮಾಡ್ಕೋಬೇಕು. ಸ್ಟಾಪ್ ಮಾಡಿಕೊಂಡು ಫುಡ್ ಜೆಲ್ ಕಲರ್, ನಾನು ಬ್ಲೂ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಆ್ಯಡ್ ಮಾಡ್ಕೋಬೇಕು. ಕಲರ್ ಆ್ಯಡ್ ಮಾಡಿದ್ಮೇಲೆ 2 to 3 ಮಿನಿಟ್ಸ್ ಮತ್ತೆ ಬೀಟ್ ಮಾಡ್ಕೋಬೇಕು. ಇಷ್ಟಾದರೆ ಸಾಕಾಗುತ್ತೆ. ಸ್ಟಾಪ್ ಮಾಡ್ಕೋಬೇಕು. ನಾವು ಫಸ್ಟೇ ಗ್ರೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಟಿನ್ಗೆ, ಅದನ್ನು ಹಾಕಬೇಕು.
ಬ್ಯಾಟರ್ ಎಲ್ಲ ಪೋರ್ ಮಾಡಿದ ತಕ್ಷಣ ಮೇಲೆಲ್ಲ ಇವನ್ ಆಗಿ ಮಾಡ್ಕೊಂಡು ಐಸಿಂಗ್ ಶುಗರ್ನ ಡಸ್ಟ್ ಮಾಡ್ಕೊತೀವಿ. 3 to 4 hours ಡಸ್ಟ್ ಮಾಡಿದ್ಮೇಲೆ ಡ್ರೈ ಆಗಕ್ ಬಿಡ್ಬೇಕು. ಅದು ಸೆಟ್ ಆಗತ್ತೆ. ಸೆಟ್ ಆದ ನಂತರ ಪೀಸಸ್ ಕಟ್ ಮಾಡ್ಬೇಕು. 4 to 5 hours ಆದ ತಕ್ಷಣ ಈ ತರ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೇನಲ್ಲ ಅದೇ ತರ ಐಸಿಂಗ್ ಶುಗರ್ ಡಸ್ಟ್ ಮಾಡ್ಕೊಂತ ಕೈ ಕೂಡ ಐಸಿಂಗ್ ಶುಗರ್ ಹಚ್ಕೊಂಡ್ಬಿಟ್ಟು ತೆಗಿಬೇಕು, ಇಲ್ಲಾಂದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಈ ತರ ತೆಗ್ದು ಹಾಕ್ತಾ ತೆಗಿಬೇಕದು. ತರ ತೆಗೆದ್ಮೇಲೆ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಟು ನೈಫ್ಗೆ ಐಸಿಂಗ್ ಶುಗರ್ ಹಚ್ಕೊಂಡು ಕಟ್ ಮಾಡ್ಕೋಬೇಕು ಪೀಸಸ್. ಕಟ್ ಮಾಡಿದ್ಮೇಲೆ ಕೂಡ ಒಂದೊಂದಕ್ಕೆಲ್ಲ ಐಸಿಂಗ್ ಶುಗರ್ ಹಾಕಿ ಡಸ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಕೈಗೆ ಸ್ಟಿಕ್ಕಿ ಇರುತ್ತಲ್ಲ. ನಾವು ನಮ್ಮ ಕನ್ನಯ್ಯಂಗೋಸ್ಕರ ಮಾಡ್ತೀವಿ. ಕನ್ನಯ್ಯಂಗ ಆಫರ್ ಮಾಡಿದ್ಮೇಲೆ ನಾವು ತಿಂತೀವಿ. ಇಷ್ಟು ಹೆವಿ ಕ್ವಾಂಟಿಟಿ ಮಾಡಲ್ಲ ನಾವು ಕನ್ನಯ್ಯಗೋಸ್ಕರ ಮಾಡಿದ್ರೆ. ಇದು ವಿಡಿಯೋಗೋಸ್ಕರ ಎಷ್ಟೊಂದು ಮಾಡಿದ್ದೀನಿ ನಾನು. ನಮ್ಮ ಕನ್ನಯ್ಯಂಗಂದ್ರೆ ಸ್ವಲ್ಪ ಮಾಡಿರ್ತೀನಿ, ಅದು ಬೇಕಂದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಮಾಡೋದೇ ನಮ್ಮ ನೀಲಮಣಿಗೋಸ್ಕರನೇ ಮಾಡೋದು. ಇದು ಹೊರಗಡೆ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಮನೇಲೆ ಹೆಲ್ದಿಯಾಗಿ ಮಾಡ್ಕೋಬಹುದು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಪೀಸಸ್ ಕಟ್ ಮಾಡ್ಕೋಬೇಕು. ಮಾಡಿ ಐಸಿಂಗ್ ಶುಗರಲ್ಲಿ ಡಿಪ್ ಮಾಡಿ ಇಟ್ಕೊಂಡ್ರೆ 1 ಮಂತ್ ಆದ್ರೂ ಏನಾಗಲ್ಲ, ಜಾರಲ್ಲಿ ಹಾಕಿಟ್ರೆ. ನಮ್ಮ ಚಿನ್ನಿ ಕನ್ನಯ್ಯಗೆ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ತೀವಿ. 1 ಪೀಸಲ್ಲಿ 6 ಪೀಸಸ್. ಕುಟಿ ಮಾರ್ಷ್ಮೆಲೋಸ್. ಇದು ನಮ್ಮ ನೀಲಮಣಿಗೋಸ್ಕರ ಮಾಡೋದು. 1 ಪೀಸಲ್ಲಿ 6 ಪೀಸಸ್ ಬರುತ್ತೆ. ಅದೂ ದೊಡ್ಡದೇ ಕಾಣಿಸುತ್ತೆ ನಮ್ಮ ನೀಲಮಣಿಗೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಮ್ಮ ನೀಲಮಣಿದು ಪ್ಲೇಟ್, ಸರ್ವಿಂಗ್ ಪ್ಲೇಟ್.
చిన్న మార్ష్మెలోస్ కృష్ణ ఇవి కూడా పెద్దవే కనిపిస్తాయి మా కన్నయ్యకి. చిన్నకున్నారు. ಕೃಷ್ಣ ನೋಡಿ ಎಷ್ಟು ಕ್ಯೂಟ್ ಇದ್ದಾನೆ ನಮ್ ನೀಲಮಣಿ. ರಾಧೆ ರಾಧೆ.